ಅಪ್ಪಿತಪ್ಪಿಯೂ ಮನೆಯ ಗೃಹಿಣಿ ಮುತ್ತೈದೆ ಹೆಂಗಸರು ಗಂಡ ಇಲ್ಲದ ಸಮಯದಲ್ಲಿ ಇಂತಹ ತಪ್ಪು ಕೆಲಸಗಳನ್ನು ಮಾಡಲೇಬೇಡಿ. ಮನೆಗೆ ದರಿದ್ರ ದೋಷಗಳು ಎದುರಾಗುತ್ತೆ. ಸ್ತ್ರೀಯರಿಗೆ ಅಪಾರ ಧನ ಸಂಪತ್ತು ನಷ್ಟ ಆಗುತ್ತದೆ. ಗಂಡನಿಗೆ ಅನಾರೋಗ್ಯದ ಪರಿಸ್ಥಿತಿ ಎದುರಾಗುತ್ತದೆ. ಇಂತಹ ತಪ್ಪುಗಳು ಯಾವುದು, ಯಾವೆಲ್ಲ ತಪ್ಪು ಮಾಡುವುದರಿಂದ ಇಂತಹ ಸಮಸ್ಯೆಗಳು ಎದುರಿಸಬೇಕಾಗತ್ತೆ ನೋಡೋಣ. ವಿಡಿಯೋನ ಆದಷ್ಟು ಶೇರ್ ಮಾಡಿ. 1 ನಿಮಿಷದ ಒಳಗಾಗಿ ಒಳ್ಳೆಯ ಸುದ್ದಿ ಸಿಗುತ್ತೆ. ಹಾಗೂ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ, ಒಂದು ಲೈಕ್ ಮಾಡಿ. ನಾವು ನೀಡುವಂತಹ ಪ್ರತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ. ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಜ್ಯೋತಿಷ್ಯ ಶಾಸ್ತ್ರದ ಪರಿಹಾರ ಸಿಕ್ಕೇ ಸಿಗುತ್ತೆ. ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಂದ ಉಚಿತವಾಗಿ ಪರಿಹಾರವನ್ನು ಪಡೆದುಕೊಳ್ಳಿ. ಇನ್ನು ಮನೆಯಲ್ಲಿ ಹೆಂಗಸರು ಯಾವುದೇ ಕಾರಣಕ್ಕೂ, ಅದರಲ್ಲೂ ಮುತ್ತೈದೆ ಹೆಂಗಸರು ಗಂಡ ಇಲ್ಲದ ಸಮಯದಲ್ಲಿ ಇಂತಹ ತಪ್ಪು ಕೆಲಸಗಳನ್ನು ಮಾಡಲೇಬಾರದು. ಅದರಲ್ಲಿ ಪ್ರಮುಖವಾಗಿ ತಣ್ಣೀರಿನ ಸ್ನಾನ. ಮನೆಯ ಯಜಮಾನ ಕೆಲಸಕ್ಕೆ ಹೋದ ನಂತರ ತಣ್ಣೀರಿನ ಸ್ನಾನ ಮಾಡುವುದು ನಿಷೇಧ ಮಾಡಿಕೊಳ್ಳಬೇಕು. ಏಕೆಂದರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನಾದಿಗಳನ್ನು ಮಾಡಿದ ನಂತರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಆಗಲೇಬೇಕು. ಅದಾದ ನಂತರವೇ ಅಡಿಗೆ ಕೋಣೆಗೆ ಬಂದು ಅಡಿಗೆ ಕೆಲಸಗಳು, ದೈನಂದಿನ ಚಟುವಟಿಕೆಗಳು ಪ್ರಾರಂಭವಾಗಬೇಕೇ ಹೊರತು ಯಾವುದೇ ಕಾರಣಕ್ಕೂ ಸ್ನಾನವಿಲ್ಲದೆ ಮನೆಯ ಕೆಲಸಗಳನ್ನು ಪ್ರಾರಂಭಿಸಲೇಬೇಡಿ. ಇದು ಮನೆಯಲ್ಲಿರುವಂತಹ ಲಕ್ಷ್ಮಿಗೆ ಅವಮಾನ ಮಾಡಿದಂತಾಗುತ್ತದೆ. ಇನ್ನು ಎರಡನೆಯದಾಗಿ, ನಿಮ್ಮ ಗಂಡ ಇಲ್ಲದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಪರಪುರುಷರೊಂದಿಗೆ ಮೆಸೇಜ್ ಆಗಲಿ, ಚಾಟ್ ಆಗಲಿ ಮಾಡುವುದು ಮತ್ತು ಫೋನ್ ಕರೆಯಲ್ಲಿ ಮಾತನಾಡುವುದು ಇದನ್ನು ಮಾಡಬಾರದು. ವ್ಯಕ್ತಿ ಒಳ್ಳೆಯವರಾಗಿದ್ದರೂ ಕೂಡ ಕಾಲಕ್ರಮೇಣ ಇದು ಸಂಬಂಧ ಅನೈತಿಕವಾಗಿ ಬದಲಾಗುವ ಸಾಧ್ಯತೆಗಳು ಇರುತ್ತದೆ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಡೆಯುವ ಗಂಡ ಹೆಂಡತಿಯ ಜಗಳವನ್ನು ಮತ್ತೊಬ್ಬರಿಗೆ ತಿಳಿಸಲು ಹೋಗಲೇಬೇಡಿ. ಇದು ನಿಮ್ಮ ನ್ಯೂನತೆಗಳನ್ನು ನೀವೇ ಮಾಡಿಕೊಟ್ಟ ಹಾಗೆ ಆಗಿಬಿಡುತ್ತೆ. ಇನ್ನು ಸಾರ್ವಜನಿಕರ ಬದುಕಿನಲ್ಲಿ ನಿಮ್ಮ ಗಂಡ ಏನಾದರೂ ದೊಡ್ಡ ಮಟ್ಟದ ಹೆಸರನ್ನು ಮಾಡಿದ್ದರೂ ಕೂಡ ಅವರ ಒಂದು ಸೂಕ್ಷ್ಮ ವೀಕ್ನೆಸ್ಗಳನ್ನು ಎಂದಿಗೂ ಬಿಟ್ಟುಕೊಡಬೇಡಿ, ಯಾರೊಂದಿಗೂ ಬಿಟ್ಟುಕೊಡಬೇಡಿ. ಇದರಿಂದ ಜೀವನದ ಏಳಿಗೆ ಆಗುವುದು ಕಡಿಮೆ ಆಗುತ್ತೆ. ಮನೆಯಿಂದ ಯಜಮಾನ ಹೊರಗೆ ಹೋದ ಬಳಿಕ ಮನೆಯನ್ನು ಸ್ವಚ್ಛ ಮಾಡುವುದು ತುಂಬಾ ಮುಖ್ಯವಾಗುತ್ತೆ. ಯಾವುದೇ ಕಾರಣಕ್ಕೂ ಅಡುಗೆ ಕೋಣೆಯಲ್ಲಿ ಬಿಟ್ಟ ಪಾತ್ರೆಗಳನ್ನು ಬಿಟ್ಟ ಹಾಗೆ ಬಿಡಬಾರದು. ಎಂಜಲು ತಟ್ಟೆಗಳನ್ನು ಆಗಿಂದಾಗಲೇ ತೊಳೆದುಕೊಂಡಿರಬೇಕು. ಮನೆ ಸ್ವಚ್ಛತೆ ತುಂಬ ಮುಖ್ಯ ಆಗಿರುತ್ತೆ. ಇನ್ನು ಮನೆಯಿಂದ ಗಂಡ ಹೊರಗೆ ಹೋದ ಬಳಿಕ ಹೆಂಗಸರು ಕಣ್ಣೀರು ಹಾಕಬಾರದು. ಇದು ಗಂಡನಿಗೆ ಯಾವುದೇ ಕಾರಣಕ್ಕೂ ಶ್ರೇಯಸ್ಕರವಲ್ಲ. ಮನೆಯಲ್ಲಿ ದರಿದ್ರ ದೋಷಗಳಿಗೆ ಕಾರಣ ಆಗುತ್ತದೆ. ಆ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಮನೆಯನ್ನು ಬಂದು ಸೇರುತ್ತದೆ. ಇದರಿಂದ ಮನೆ ಉದ್ಧಾರ ಆಗುವುದಿಲ್ಲ. ಇಂತಹ ತಪ್ಪುಗಳನ್ನು ನೀವು ಮಾಡುತ್ತಿದ್ದರೆ ಅದನ್ನು ಇವತ್ತೇ ನಿಲ್ಲಿಸಬೇಕು. ಇದರಿಂದ ದರಿದ್ರ ದೋಷಗಳು ಆಗಿ ಮನೆ ಉದ್ಧಾರ ಆಗದೆ ಏಳಿಗೆ ಕಾಣದೇ ಇದ್ದರೆ ಅದಕ್ಕೆ ಪರಿಹಾರವಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.